ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆಯ್ತಾ ಇವಾಗ ತುಂಬಾನೇ ಟ್ರೆಂಡ್ ಆಗಿ ನಡೀತಿರೋದು ಸೀಕ್ರೆಟ್ ರೂಮ್ ಆಯ್ತಾ. ಸೀಕ್ರೆಟ್ ರೂಮಲ್ಲಿ ಏನು ನಡೆಯುತ್ತೆ ಅಂತೇಳಿ ಎಲ್ಲರೂ ನೀವು ಸೋಮವಾರದ ಎಪಿಸೋಡ್ನ ನೋಡಿರ್ತೀರಾ. ನಾನಂತೂ ಸೀಕ್ರೆಟ್ ರೂಮಲ್ಲಿ ಏನು ನಡೆಯುತ್ತೆ, ರಕ್ಷಿತಾ ಧ್ರುವಂತನ ಹತ್ರ ಹೇಗೆ ನಡ್ಕೊಂತಾಳೆ ಇದನ್ನು ನೋಡೋಕ್ಕೆ ಆಯ್ತಾ ತುಂಬ ವೆಯ್ಟ್ ಮಾಡಿ ನಿನ್ನೆ ಎಪಿಸೋಡ್ನ ನೋಡಿದೆ. ನಿಜವಾಗ್ಲೂ ಕೂಡ ಆಯ್ತಾ ನಾನು ತಿಳ್ಕೊಂಡಿದ್ದೆ ಬೇರೆ, ಬಟ್ ರಕ್ಷಿತಾ ರಾಕ್ ಅಂತಲೇ ಹೇಳ್ಬೋದು. ರಾಕ್ ನಿಜವಾಗ್ಲೂ ಹೇಳ್ತೀನಲ್ಲ, ಸೀಕ್ರೆಟ್ ರೂಮಲ್ಲಿ ಧ್ರುವಂತು ಆಯ್ತಾ ಹೆಂಗೆಲ್ಲ ನಡ್ಕಂಡ ಅವನಿಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಧ್ರುವಂತಿಗೆ ಫ್ರಸ್ಟ್ರೇಷನ್ ಅನ್ನೋದಕ್ಕಿಂತನೂ ಅವನು ಹೇಗಾದರೂ ಮಾಡಿ ರಕ್ಷಿತನ ಕೆಟ್ಟೋಳು ಮಾಡಬೇಕು. ಪ್ರೇಕ್ಷಕರ ಎದುರುಗಡೆ ರಕ್ಷಿತಾ ಅಲ್ಲಿ ಒಳಗಿರುವ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಮಾತಾಡ್ತಾಳೆ ಅನ್ನೋದನ್ನ ಆಯಿತಾ ಅವನು ಪ್ರೇಕ್ಷಕರಿಗೆ ತೋರ್ಸೋಕ್ಕೋಸ್ಕರವಾಗಿ ತುಂಬ ಟ್ರೈ ಮಾಡ್ದ. ನಿನ್ನೆ ಎಪಿಸೋಡ್ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ತುಂಬ ಟ್ರೈ ಮಾಡ್ದ ಧ್ರುವಂತು, ಏನೆಲ್ಲ ಹೇಳೋಕ್ಕೆ ಟ್ರೈ ಮಾಡ್ದ ಗೊತ್ತಾ. ರಜತ್ ಬಗ್ಗೆ ಏನು ಹೇಳ್ತಾಳೆ, ನಮ್ಮ ಗಿಲ್ಲಿ ಬಗ್ಗೆ ಏನು ಹೇಳ್ತಾಳೆ, ರಘು ಸರ್ ಬಗ್ಗೆ ಏನು ಹೇಳ್ತಾಳೆ, ಅಲ್ಲಿರುವ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳ್ತಾಳೆ ಅಂತ ಬಾಯಿ ಬಿಡ್ಸೋಕ್ಕೆ ಧ್ರುವಂತು ತುಂಬ ಪ್ರಯತ್ನ ಪಟ್ಟ. ಬಟ್ ರಕ್ಷಿತಾ ಶಿ ಈಸ್ ವೆರಿ ಇಂಟೆಲಿಜೆಂಟ್, ವೆರಿ ಸ್ಮಾರ್ಟ್. ಅವಳು ಎಲ್ಲೂ ಕೂಡ ಯಾವ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ರಕ್ಷಿತನಿಗೆ ಮೆಚುರಿಟಿ ಇದೆ ಅಂತ ಗೊತ್ತಾಯಿತು. ಅದಕ್ಕೇನೆ ಅವನಿಗೆ ಆಗ್ತಾ ಇಲ್ಲ ಧ್ರುವಂತಿಗೆ ಫ್ರಸ್ಟ್ರೇಷನ್ನಲ್ಲಿ ಹಂಗೆ ತಲೆ ಕೆರ್ಕೊಂಡು ತಲೆಯೆಲ್ಲ ಮುಂದಕ್ಕೆ ಬಿಟ್ಕೊಂಡು ಒಳ್ಳೆ ಹೆಂಗೆ ಗೊತ್ತಾ ನಾಗವಲ್ಲಿ ಥರ ಆಡ್ತಾ ಇದ್ದಾನೆ ಧ್ರುವಂತು. ನಿಜವಾಗ್ಲೂ ರಕ್ಷಿತಾ ಗ್ರೇಟ್ ಅಂತೀನಿ. ಓಕೆ ಆಯಿತಾ, ಇದೆಲ್ಲ ಆದಮೇಲೆ ಆಯಿತಾ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ನಮ್ಮ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಆ ಒಂದು ನಾಮಿನೇಷನ್ನು ಏನು ಗೇಮ್ ಇದೆಯಲ್ವಾ, ಆ ಗೇಮಲ್ಲಿ ಆಡುವವರನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ ಒಂದು ಆಪರ್ಚುನಿಟಿನ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತನಿಗೂ ಮತ್ತು ಧ್ರುವಂತವ್ರಿಗೂ ಕೊಡ್ತಾರೆ ಬಿಗ್ ಬಾಸ್ ಅವರು. ಅಲ್ಲಿ ರೀ ನಿಜವಾಗ್ಲೂ ರಕ್ಷಿತಾ ರಾಕ್, ಧ್ರುವಂತ್ ಶಾಕ್ ಅಂತಲೇ ಹೇಳ್ಬೋದು. ಏಕೆಂದರೆ ಧ್ರುವಂತ್ ಹೇಳಿದ್ದನ್ನ ಯಾವುದನ್ನು ಒಪ್ಪಕ್ಕೆ ರೆಡಿ ಇಲ್ಲ ರಕ್ಷಿತಾ ನಿಜವಾಗ್ಲೂ ಅವಳಿಗೆ ಹೆಂಗೆ ಸ್ಟ್ಯಾಂಡ್ ತಗೊಂಡ್ಲು ಅಂದರೆ, ಎಲ್ಲರೂ ಈ ಕಾವ್ಯ ಸ್ಪಂದನ ಎಲ್ಲ ಹೇಳ್ತಾರಲ್ಲ ಅವಳಿಗೆ ನಿರ್ಧಾರಗಳು ತಗೊಳಕ್ಕೆ ಬರಲ್ಲ ರಕ್ಷಿತನಿಗೆ ಅಂತ. ಅವಳ ನಿರ್ಧಾರ ಹೆಂಗಿತ್ತು ಗೊತ್ತಾ, ಸೂಪರ್ ಆಗಿತ್ತು. ಧ್ರುವಂತ್ ಹೇಳಿದ್ದು ನನ್ನ ಡಿಸಿಷನ್, ನಾನು ಹೇಳ್ದಂಗೆ ಕೇಳಬೇಕು. ನಿಜವಾಗ್ಲೂ ಧ್ರುವಂತ್ ರಕ್ಷಿತಾ ಹೇಳ್ದಂಗೆ ಕೇಳ್ದ. ಆ ಕಡೆ ಅವ್ರಿಗೆ ವಿಧಿ ಇಲ್ಲ ಆಯ್ತಾ. ಫಸ್ಟ್ ಗೇಮನ್ನು ಯಾರು ಚೈತ್ರ ಕುಂದಾಪುರ್ ರಜತ್ ಅವ್ರು ಆಡಬೇಕು ಅವನು ಅದಕ್ಕೂ ಒಪ್ಕೊಂಡ ಆಯಿತಾ. ಈ ಕಡೆ ಅಶ್ವಿನಿ ಗೌಡ ಮತ್ತು ಸೂರಜ್ ಆಡಬೇಕು ಅಂತಂದು ಅದಕ್ಕೂ ಒಪ್ಕೊಂಡ್ಲು. ಆಮೇಲೆ ಎರಡನೇದು ಆಯಿತಾ ಅಲ್ಟಿಮೇಟು ನಿಜವಾಗ್ಲೂ ತಂಗಿಯಾಗಿ ಮಾಳು ಹಣ್ಣನ್ನು ಸೇವ್ ಮಾಡೋಕ್ಕೆ ಅವಳು ಹೊರಟ್ಲಲ್ಲ, ಗ್ರೇಟ್ ಅಂತೀನಿ. ನಿಜವಾಗ್ಲೂ ಮಾಳು ಹಣ್ಣನ್ನು ಅವಳು ಏನು ಅಣ್ಣ ಅಂತ ಕರೀತಾಳೆ ಅದು ಮೀನಿಟ್ ಅನ್ನೋದು ಗೊತ್ತಾಯ್ತು. ಅಂದರೆ ನಿಜವಾಗ್ಲೂ ಅವಳು ಅಣ್ಣನ ಥರನೇ ಭಾವನೆ ಮಾಡ್ತಾಳೆ. ಅವಳು ನಿಜವಾಗ್ಲೂ ಯಾರ ಜೊತೆ ಒಂದು ಫ್ರೆಂಡ್ಶಿಪ್ಪು, ಒಂದು ಅಣ್ಣ ತಂಗಿ ಸಂಬಂಧ ಇದೆ ಅದನ್ನು ಕೊನೆ ತನಕ ಉಳಿಸ್ಕೊಂಡು ಹೋಗ್ತಾಳೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ಲು. ಅವಳು ಹೇಳ್ತಾಳೆ ಮಾಳು ಹಣ್ಣ ಸೇವ್ ಆಗಬೇಕು ಇದರಲ್ಲಿ ಆಯಿತಾ. ಮಾಳು ಹಣ್ಣ ಸೇವ್ ಆಗಬೇಕು, ಮಾಳು ಹಣ್ಣನಿಗೆ ಆಯಿತಾ ಯಾರನ್ನ ಕೊಡಬೇಕು ಅಂತ ನಾನು ಹೇಳ್ತೀನಿ. ಮಾಳು ಹಣ್ಣ ಸೇವ್ ಆಗಬೇಕು ಅಂತಲೇ. ಅದೇ ರೀತಿ ಗಿಲ್ಲಿಗೆ ಕಾವಿನ್ಯ ಕೊಡಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅದೇ ರೀತಿ ಕಾವ್ಯ ಸ್ಪಂದನ ಕೊಡಿ ಅವಾಗ ಗೊತ್ತಾಗುತ್ತೆ ಅವರಿಗೆ, ಅವ್ರಿಗೇನು ಅನ್ನೋದು ಗೊತ್ತಾಗುತ್ತೆ ಅಂತ. ನೋಡಿ ಅವ್ರಿಗೆ ಇಷ್ಟು ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿದ್ಲು ಗೊತ್ತಾ ರಕ್ಷಿತಾ, ಗ್ರೇಟ್ ಅಂತೀನಿ. ನೋಡಿ ಎಷ್ಟು ನೀಟಾಗಿ ಆಯಿತಾ ಅವ್ರಿಗೆ ಅವ್ರವ್ರನ್ನೇ ಕೊಟ್ಟಾಗ ಅವ್ರ ಬಂಡವಾಳಗಳು ಗೊತ್ತಾಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ರಕ್ಷಿತಾ. ಅದೇ ರೀತಿ ಧ್ರುವಂತ್ ಏನೇ ಹೇಳಿದ್ರು ಕೂಡ ಕ್ಯಾರೇ ಅಂತ ಇರಲಿಲ್ಲ. ನೀನು ಬೊಗಳಕ, ನೀನು ಏನಾರ ಅನ್ಕ ನಾನಿದೆ ಆಯಿತಾ. ಅವನು ಕೊನೆಗೆ ಬೆಗ್ ಮಾಡ್ತಾ ಇದ್ದ ಧ್ರುವಂತು, ನಾನೇನು ಈ ಗೋಡೆ ಜೊತೆ ಈ ಪ್ರಾಪರ್ಟಿ ಜೊತೆ ಮಾತಾಡ್ಲಾ, ಹಾಗಾಗಿ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಮಾತಾಡು ಅಂತ. ಮಾತಾಡಿ ಆಯಿತಾ. ನಿಜವಾಗ್ಲೂ ಅವಳ ಆ್ಯಟಿಟ್ಯೂಡು, ಅವಳು ಮಾತಾಡಿದ ರೀತಿ ರಕ್ಷಿತಾ ನೆಕ್ಸ್ಟ್ ಲೆವೆಲ್ಲು. ಯಾರ್ಯಾರೆಲ್ಲ ನಿನ್ನೆ ಎಪಿಸೋಡ್ ನೋಡಿ ಆ ಒಂದು ಸೀಕ್ರೆಟ್ ರೂಮನ್ನು ಆಯಿತಾ ಕಾಯ್ತಾ ಇದ್ರಿ ಅಲ್ಲಿ ಏನು ನಡೆಯುತ್ತೆ ಅಂತ, ಎಲ್ಲರಿಗೂ ಒಂಥರ ಮನಸ್ಸಿಗೆ ಸಂತೋಷ ಆಗಿರುತ್ತೆ. ರಕ್ಷಿತನ ಅಷ್ಟು ಈಸಿಯಾಗಿ ಅಳ್ಳಾಡ್ಸೋಕ್ಕಾಗಲ್ಲ ಅನ್ನೋದು ನಿಜವಾಗ್ಲೂ ನಿನ್ನೆ ಎಪಿಸೋಡ್ ನೋಡಿ ನನಗೆ ಗೊತ್ತಾಯಿತು. ನೆಕ್ಸ್ಟ್ ಲೆವೆಲ್ ಗುರು, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ. ಒಟ್ಟಾರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡುವ ರಕ್ಷಿತಾ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾಳೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ನಾನು ತುಂಬ ವೀಕ್ ಆಗ್ತಾಳೇನೋ, ಮಾನಸಿಕವಾಗಿ ಕುಗ್ಗೋಗ್ತಾಳೇನೋ ರಕ್ಷಿತಾ ಅಂದ್ಕೊಂಡಿದ್ದೆ. ಬಟ್ ಅವಳು ಇನ್ನೂ ಸ್ಟ್ರಾಂಗ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾಳೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂದರೆ ಚಿಕ್ಕ ಏಜಿಗೆ
ಕುಟುಂಬದ ಭಾರ ಹೊತ್ತಂತಹ ರಕ್ಷಿತಾ ಮತ್ತು ತುಂಬ ಎಜುಕೇಟೆಡ್ ಪರ್ಸನ್ಗಳು ಆಯಿತಾ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಎಲ್ಲವನ್ನೂ ಕೂಡ ನಿಧಾನವಾಗಿ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡುವ ಕೆಪಾಸಿಟಿ ರಕ್ಷಿತನಿಗಿದೆ ಅನ್ನೋದು ಗೊತ್ತಾಯಿತು. ಒಟ್ಟಾರೆಯಾಗಿ ರಕ್ಷಿತನ ಅವಕ್ಕೆ ಧ್ರುವಂತೆ ಹುಚ್ಚಿಡಿಸ್ಕೊಂಡ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ರಕ್ಷಿತ ರಾಕು, ಧ್ರುವಂತು ಶಾಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.